ಸುಮಾರು ಜನ ಇವತ್ತು ನಾವು ಈ ಕಡೆ ನಾವು ನೋಡ್ತಾ ಇದ್ದೀವಿ, ಏನೇನೋ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ, ನಾವು ಕಿಟಕಿಗಳು ಕೊಡ್ತಾ ಇದ್ದೀವಿ, ಅದು ಕೊಡ್ತಾ ಇದು ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಒಂದು ಬುಡ್ಡಿ ಬಲ್ಪ್ ಅಷ್ಟೇ ಕೊಡೋದು. ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಹಾಸ್ಪಿಟಲ್ಗೆ ಒಂದು 10 ರೂಪಾಯಿ ಒಂದು 1000 ರೂಪಾಯಿ ಕೊಟ್ರೆ ಅದನ್ನು ಚೆಕ್ ಹಿಡಿದು ಅದನ್ನ ಈ ಒಂದು ಕೊಡೋದು ಎಲ್ಲ ಇದು ಮಾಧ್ಯಮಗಳ ಮಾಹಿತಿ ಕೊಡೋದು. ನಾವು ಇಷ್ಟು ದಾನ ಮಾಡಿದ್ದೀವಿ, ಇಷ್ಟು 10,000 ದಾನ ಮಾಡಿದ್ದೀವಿ, ಒಂದು ಬಲ್ಬ್ ದಾನ ಮಾಡಿದ್ದೀವಿ, ಇಲ್ಲ ಒಂದು ಆಹಾರ ಪ್ಯಾಕೆಟ್ ದಾನ ಮಾಡಿದ್ದೀವಿ, ಇವೆಲ್ಲ ಕೊಡೋದು. ಎಲ್ಲ ಕೂಡ ನಾವು ಗೊತ್ತು, ಎಲ್ಲರೂ ಜನರಿಗೂ ಗೊತ್ತು. ಈ ಸಮಾಜ ಸುಧಾರಕರು ಅಂತ ಹೇಳ್ಬಿಟ್ಟು ಅಥವಾ ಸಮಾಜ ಸೇವೆ ಮಾಡ್ತಕ್ಕಂಥವ್ರು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಬೆಂಗಳೂರಲ್ಲಿ ಅಥವಾ ಅಲ್ಲಲ್ಲಿ ಬೇರೆ ಬೇರೆ ಕಡೆ ಒಂದು ಯಥೇಚ್ಛವಾಗಿ ಬೇರೆ ಬೇರೆ ರೂಟ್ಗಳಿಂದ ದುಡ್ಡು ಹೊಡೆದು ಇಲ್ಲಿ ಬಂದು ದುಡ್ಡು ಸುರಿಯೋದು, ಜನರ ಮನೋಭಾವಗಳ ಜೊತೆ ಆಟ ಆಡಿಕೊಂಡು ಆ ಮನೋಭಾವಗಳ ಅವರ ಒಂದು ಏನಿದೆ ಆ ಮನೋಭಾವಗಳ ಜೊತೆ ಆಟ ಆಡ್ಕೊಂಡು ಇವತ್ತು ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಹೇಳಿ ಇವತ್ತು ಜನರ ಜೊತೆ ಇವತ್ತು ನಮ್ಮ ಕ್ಷೇತ್ರವನ್ನ ಒಂದು ಆಸೆಪೂರ್ವಕ ಕ್ಷೇತ್ರವನ್ನ ಮಾಡೋದಕ್ಕೆ ಇವತ್ತು ಹೊರಟಿದ್ದಾರೆ. ಒಂದು ರೀತಿ ಸಾರ್ವಜನಿಕ ವೇದಿಕೆಯಲ್ಲಿ ಇಂಥ ಮಾತಾಡ್ತಾನೆ, ಏನೋ ಒಂದು ಕಡೆ ಸಮಾಜ ಸೇವಕರು ಬಂದಿದ್ದಾರೆ, ಅವ್ರು ಏನೋ ಒಂದಷ್ಟು ದಾನ ಧರ್ಮ ಮಾಡ್ತಾರೆ, ಅದನ್ನು ದೊಡ್ಡದಾಗಿ ಟಿ ವಿಗಳಲ್ಲಿ ತೋರಿಸೋಂಥದ್ದು, ಪತ್ರಿಕೆಗಳಲ್ಲಿ ಬರ್ಸೋಂಥದ್ದು, ಈ ರೀತಿ ಅಪಹಾಸ್ಯವಾಗಿ ಮಾತಾಡಿ ಒಂದು ರೀತಿ ನಮ್ಮನ್ನೆಲ್ಲ ಸಮಾಜಘಾತಕರು ಅನ್ನೋ ರೀತಿಯಲ್ಲಿ ಬಿಂಬಿಸಿರೋಂಥದ್ದನ್ನು ನಾವು ಅವರ ವಿಡಿಯೋನ ಕೇಳಿದ್ದೀವಿ. ಈ ಮನುಷ್ಯ ಸಮಾಜ ಮುಖ್ಯ ಕೆಲಸ ಮಾಡಬೇಕಾದ್ರೆ ಏನು ಮಾಡಬೇಕು? ಈ ರೀತಿ ಅಲ್ಲೇ ಮಾಡಬೇಕಾ? ಇಲ್ಲ ಈ ರೀತಿ ಹೊಡೆಯೋಂಥದ್ದಾಗಬೇಕಾ? ಇಲ್ಲ ತನ್ನ ಕುಟುಂಬನ ಬಿಟ್ಬಿಟ್ಟು ಬೀದಿಯಾಗಿ ರೌಡಿಗಳ ರೀತಿ ಅವಿದ್ಯಾವಂತರ ರೀತಿ ಹೋಗಿ ಏಕಾಏಕಿ ಅಲ್ಲೇ ಮಾಡೋಂಥದ್ದು ಎಷ್ಟು ಸರಿ? ಸಮಾಜಘಾತಕ ಅಂತ ತಾವು ಮಾತಾಡ್ತಿರಲ್ಲ, ನೀವು ಮಾಡಿರೋಂಥ ಕೆಲಸ ಏನು? ಸಮಾಜಕ್ಕೆ ಹಿತ ಮಾಡೋಂಥ ಕೆಲಸನ ಹಲ್ಲೆ ಮಾಡೋಂಥದ್ದು, ಒಬ್ಬ ಮನುಷ್ಯನ ಮೇಲೆ ದಬ್ಬಾಳಿಕೆ ಮಾಡೋಂಥದ್ದು, ಹೊಡೆಯೋದು ಬಡಿಯೋದು. ನಾವು ಮಾಡಿದ್ರೆ ಆರೋಗ್ಯದ ಕ್ಯಾಂಪ್ ಮಾಡಿ ನಾವೇನೋ ಜನಗಳಿಗೆ ಸರಿ ದಾರಿಯಲ್ಲಿ ತೊಗೊಂಡೋಗೋಂಥ ಕೆಲಸ ಮಾಡಿ ನಮ್ಮ ಕೈಲಾಗಿ ಸಹಾಯ ಮಾಡಿ ಒಂದು ಕಣ್ಣು ಆಪ್ರೇಷನ್ ಮಾಡಿಸಿದ್ವೋ, ಒಂದು ಗರ್ಭಕೋಶದ ಆಪ್ರೇಷನ್ ಮಾಡಿಸಿದ್ವೋ, ಇಲ್ಲ ಒಂದು ಕನ್ನಡಕ ಕೊಟ್ಟಿದ್ದೀವೋ, ಇಲ್ಲ ಒಂದು ಕಿವಿಗೆ ಮಿಷಿನ್ ಕೊಟ್ಟಿರ್ತೀವೋ, ನಾವೇನೋ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದೀವಿ. ನೀವು ಕೊಡಿ, ನೀವು JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನೀವು ಮಾಡಿ, ಆರೋಗ್ಯದ ಕ್ಯಾಂಪ್ ಮಾಡಿ, ಪೆನ್ಷನ್ ಕ್ಯಾಂಪ್ ಮಾಡಿ, ಸಾರ್ವಜನಿಕರಿಗೆ ನೀನು ಚೇರ್ಮನ್ ಆಗಿದ್ದಂಥವ್ರು ನೀವು ಸಹಾಯ ಮಾಡಿ. ನೀವು ಅದು ಮಾಡಲ್ಲ, ಬರೀ ರಾಜಕೀಯ ಮಾಡ್ತೀರಿ. ಚುನಾವಣೆ ಬಂದರೆ ಗೆಲ್ಲಂಥದ್ದಾಗಬೇಕು ನಿಮಗೆ. ನಾವು ಕೊಟ್ಟರೆ, ನಾವು ಏನೋ ಹಸಿದಿರೋರ್ಗೆ ಏನೋ ಆಹಾರದ ಕಿಟ್ ಕೊಟ್ಟರೆ ನಮ್ಮದು ಅಪಹಾಸ್ಯ. ನೀವು ಏನದು ಸ್ಕೂಟ್ರು ಏನೋ ಒಂದು ವೆಹಿಕಲ್ಸ್ ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋಂಥದ್ದು ಪ್ರಜಾಪ್ರಭುತ್ವ ಸರಿನಾ? ನೀವು ಮಾಡ್ತಾ ಇರೋದೇನು? ನೀವೇನು ಹಂಗೆ ಬಂದಿಲ್ಲ, ನೀವು ಸಮಾಜ ಸೇವೆ ಮಾಡ್ಕೊಂಡೆ ತಾನೇ ನಿಮ್ಮ ನಾಯಕರು ಇವತ್ತು ಶಾಸಕರಾಗಿರೋಂಥದ್ದು ರವಿಕುಮಾರ್ ಅವರು. ಶಾಸಕರನ್ನ ಪಕ್ಕದಲ್ಲಿ ಇಟ್ಕೊಂಡು ನೀವು ಈ ರೀತಿ ಮಾತಾಡ್ತಿರಲ್ಲ, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋಂಥವ್ರನ್ನ ನೀವೇನು ಮಾಡಿದ್ರಿ? ನೀನು ಪಂಚಾಯತಿ ಅಧ್ಯಕ್ಷನಾಗಿ ನೀವೇನು ಮಾಡಿದ್ದೀರಿ? ದೌರ್ಜನ್ಯ ಮಾಡೋದಾ? ಯಾವ ಕಾನೂನಲ್ಲಿದೆ ನಿಮಗೆ ದೌರ್ಜನ್ಯ ಮಾಡೋಂಥದ್ದು? ಯಾರು ಹೇಳ್ಕೊಟ್ಟಿದ್ದಾರೆ ನಿಮಗಿದು? ಇಲ್ಲ ನಿಮ್ಮ ನಾಯಕರು ಹೇಳಿದಾರಾ? ಸಮಾಜಕ್ಕೆ ಒಳ್ಳೇದು ಮಾಡೋಂಥದ್ದಂದ್ರೆ ಏನು? ಸಮಾಜಮುಖಿಯಾಗಿ ಏನು ಮಾಡಬೇಕಂತದ್ದು ನೀವು ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೀರಿ. ಕಾರ್ಯಕ್ರಮದಲ್ಲಿ ನೀವು ಮಾತಾಡಬೇಕಾದ್ರೆ ಸಮುದಾಯ ಭವನ ನಿರ್ಮಾಣ ಮಾಡಬೇಕಾದಂಥ ಒಬ್ಬ ರೈತನ ಜಮೀನಲ್ಲಿ ನೀವು ಮಾಡಕ್ಕೆ ಕೊಟ್ಟಿದ್ದೀರಿ. ನಮ್ಮ ಗಮನಕ್ಕೆ ಬಂತದನ್ನು. ಆ ರೈತನ ವಿಶ್ವಾಸ ತೊಗೊಂಡು ಮಾಡಿ ಅಂತೇಳಿ ಅಲ್ಲಿನ ಪೊಲೀಸ್ ಇಲಾಖೆಗೂ ನಾವು ತಾಕೀತು ಮಾಡಿದ್ದೀವಿ, ತಹಶೀಲ್ದಾರ್ಗೂ ನಾವು ತಾಕೀತು ಮಾಡಿದ್ದೀವಿ. ಒಂದಿನ 2 ದಿನ ನಿಧಾನ ಆಗಲಿ, ಆ ರೈತನ ಕನ್ವಿನ್ಸ್ ಮಾಡಿಬಿಟ್ಟು ಹಾಗಂತ ಒಳ್ಳೆ ಕೆಲಸ, ಅಭಿವೃದ್ಧಿ ಕೆಲಸ ಆಗಲಿ, ಆ ಸಮುದಾಯ ಭವನ ಆಗೋದಾದ್ರೆ ನಮಗೂ ಸಂತೋಷ ಅಂತೇಳಿ ಆ ಅಕ್ಕಿ ಪಿಕ್ಕಿ ಕಾಲೋನಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಸಹ ನಿಮ್ಮ ಅಭಿವೃದ್ಧಿಗೆ ನಾವು ಸಹ ಕೈ ಜೋಡಿಸಿರ್ತೀವಿ. ತಾವು ಅದನ್ನು ಅರ್ಥ ಮಾಡ್ಕೊಳ್ದೆ ಏನೋ ಒಂದು ರೀತಿ ತಮ್ಮ ವಿರುದ್ಧ ಏನೋ ಮಾಡ್ಬಿಡ್ತಾ ಇದ್ದಾರೆ ಅಂದ್ಬಿಟ್ಟು ನಮ್ಮ ಕಾರ್ಯಕರ್ತರ ಮೇಲೆ ಇವೆಲ್ಲನೂ ಸಹ ನೀವು ದೌರ್ಜನ್ಯ ಮಾಡೋದು, ಇವೆಲ್ಲ ನಾವು ಅದೆಲ್ಲ ಒಳ್ಳೇದಲ್ಲ. ಅದೆಲ್ಲ ಈ ದೌರ್ಜನ್ಯಕ್ಕೆ ದಾರಿ ಇಲ್ಲ. ಅದಕ್ಕೆ ಇಲಾಖೆಯವರೇ ಉತ್ತರ ಕೊಡಬೇಕು. ಸರ್, ರಾಜಕೀಯ ಏನೇನಿಲ್ಲ ಈ ಥರ ಮಹಿಳೆಯವಾಗಿ ಎಷ್ಟು ಅಪಹಾಸ್ಯವಾಗಿ ಎಷ್ಟು ದೌರ್ಜನ್ಯವಾಗಿ ಅವ್ರು ನಡ್ಕೊಂಡಿದ್ದಾರೆ ಅಂತೇಳಿ ಇಡೀ ಇವತ್ತಿನ ದಿನ ರಾಜ್ಯ ನೋಡೋಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಈ ರೀತಿ ಕಾರ್ಯಕರ್ತರು JDS ಪಕ್ಷದಲ್ಲಿ ಸಕ್ರಿಯವಾಗಿದ್ದು ಗೂಂಡಾಗಿರಿ ಮಾಡಿಕೊಂಡು ಈ ದೌರ್ಜನ್ಯಗಳು ಮಾಡ್ತಾ ಇರೋಂಥದ್ದನ್ನು ನೋಡ್ತಾ ಇದೇ ಮೊದಲಲ್ಲ. ಇಡೀ ಪಂಚಾಯಿತಿ ಇದರಿಂದ ಭಯಭೀತರಾಗಿ ಭಯದ ವಾತಾವರಣದಲ್ಲಿ ಬದುಕ್ತಾ ಇರೋಂಥದ್ದು. ಯಾರು ಇದನ್ನ ಬಗ್ಗೆ ಏನಾದರೂ ಶಬ್ದ ಮಾಡಿದ್ರೆ ಆತನ ಬಗ್ಗೆ ಧ್ವನಿ ಎತ್ತಿದ್ರೆ ಆ ಧ್ವನಿ ಅಡಗಿಸೋಂಥ ಕೆಲಸ ಈತನ ಹಿಂದೆಯಿಂದನೂ ಮಾಡ್ಕೊಂಡು ಬಂದಿದ್ದಾನೆ. ಇದನ್ನು ಹತ್ತಿಕ್ಕಬೇಕು ಪೊಲೀಸ್ ಇಲಾಖೆಯವರು. ಈತನ ಮೇಲೆ ಕಾನೂನು ರೀತಿ ಸರಿಯಾದಂಥ ಕ್ರಮ ತಗೊಳ್ಬೇಕು. ಅವ್ರು ದೌರ್ಜನ್ಯ ಮಾಡಿರೋದಕ್ಕೆ ಜೀವಂತ ಸಾಕ್ಷಿ ಇವತ್ತು ನಮ್ಮ ವಸಂತ್ ಕುಮಾರ್ ಅವರು. ಇನ್ನೊಂದಷ್ಟು ವ್ಯಕ್ತಿಗಳನ್ನು ಸಹ ಈತ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತೇಳಿ ನಮ್ಮ ಗಮನದಲ್ಲಿದೆ. ಅದ್ರ ಬಗ್ಗೆ ನಾವು ಇಲಾಖೆಗೂ ಸಹ ಮಾಹಿತಿ ಕೊಡ್ತೀವಿ.
ಇದ್ರ ಮೇಲೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಂಡು ಕಾನೂನು ಕ್ರಮ ಜರುಗಿಸ್ಲಿ ಅಂತೇಳಿ ನಾನು ಮನವಿ. ಓಕೆ ಸರ್.